ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. UPSC ರ್ಯಾಂಕ್ ಪಡೆದ ಸಾಗರದ ವಿಕಾಸ್ ವಿಗೆ ನಗರಸಭೆ ವತಿಯಿಂದ ನಾಗರಿಕ ಸನ್ಮಾನ. ಶಾಸಕ ಬೇಳೂರು ಮಾತು. ಈ ಸನ್ಮಾನ ವಿದ್ಯಾರ್ಥಿಗಳಿಗಾಗಲಿ ಸ್ಫೂರ್ತಿ, ಮಾರ್ಗದರ್ಶನ. SSLCಯಲ್ಲಿ ಮಾರುತಿಪುರದ ಸಮರ್ಥ್ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣ. ಒಬ್ಬ IAS ಅಧಿಕಾರಿ ಉಳಿದೆಲ್ಲವರಿಗೂ ಮಾದರಿಯಾಗಬೇಕು. ಆಗ ಆತ ಎಲ್ಲಿಯೇ ಹೋದರೂ ಉಳಿದ ನೌಕರರು ಅವನನ್ನು ಅನುಸರಿಸುತ್ತಾರೆ ಎಂದು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಇಲ್ಲಿನ ನಗರಸಭೆಯ ಆಶ್ರಯದಲ್ಲಿ ಸೋಮವಾರ ಏರ್ಪಡಿಸಿದ್ದ UPSC ಪರೀಕ್ಷೆಯಲ್ಲಿ 288ನೇ ರ್ಯಾಂಕ್ ಗಳಿಸಿರುವ ಸಾಗರದ ವಿಕಾಸ್ ವಿ ಅವರ ನಾಗರಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ರಾಷ್ಟ್ರ ಮಟ್ಟದ 288ನೇ ರ್ಯಾಂಕ್ ಪಡೆಯುವುದು ದೊಡ್ಡ ಸಾಧನೆ ಎಂದ ಅವರು IAS, IPS, IFS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅತ್ಯಂತ ಕಠಿಣವಾಗಿರುತ್ತದೆ. ಅದರಲ್ಲಿ ಯಶಸ್ವಿಯಾಗಲು ಬದ್ಧತೆ ಹಾಗೂ ಏಕಾಗ್ರತೆ ಅಗತ್ಯ. ವಿಕಾಸ್ ತಂದೆ ತಾಯಿಯ ಪ್ರೋತ್ಸಾಹ, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಉನ್ನತ ಸಾಧನೆ ಮಾಡಿದ್ದಾರೆ. ನಿಮ್ಮ ಸೇವೆ ನಮ್ಮ ನೆಲಕ್ಕೆ ಸಿಗಬೇಕು ಎನ್ನುವುದು ನನ್ನ ಉದ್ದೇಶ. ಎಲ್ಲಿಯೇ ಕೆಲಸ ಮಾಡಿದರೂ ಸಾಗರಕ್ಕೆ ಕೀರ್ತಿ ತನ್ನಿ ಎಂದು ಹರಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ವಿಕಾಸ್ ವಿ, ನಾನು SSLC ಮತ್ತು ದ್ವಿತೀಯ PUCಯಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಅಲ್ಲ. ನನ್ನ ಈ ಸಾಧನೆಗೆ ಗುರು ಹಿರಿಯರ ಮಾರ್ಗದರ್ಶನ ಮುಖ್ಯವಾಗಿತ್ತು ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ನಗರಸಭೆಯ ಅಧ್ಯಕ್ಷ ಮೈತ್ರಿ ವಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಪೌರಾಯುಕ್ತ HK ನಾಗಪ್ಪ ಹಾಗೂ ವಿಕಾಸ್ ತಂದೆ VC ಪಾಟೀಲ್ ಮಾತನಾಡಿದರು. ಮಹಾಲಕ್ಷ್ಮಿ ಹೆಗಡೆ ಇದ್ದರು. ನಗರಸಭಾ ಸದಸ್ಯ KR ಗಣೇಶ್ ಪ್ರಸಾದ್ ವಂದಿಸಿದರು. ನಿವೃತ್ತ ಶಿಕ್ಷಕಿ ಸುಜಾತ ಪ್ರಾರ್ಥಿಸಿದರು. ಅಧಿಕಾರಿಯಾಗಿ ಯತೀಶ್ ಅವರು ಇಲ್ಲಿ ಬಂದಿದ್ರು. ಆ ವ್ಯಕ್ತಿ ಎಷ್ಟು ಒಳ್ಳೆ ವ್ಯಕ್ತಿ ಆಗಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿಗಳಿಗೆ ಅವರು ಮಾಡಲ್ ಆಗಿತ್ತು. ನಿಜವಾಗ್ಲೂ ಅವ್ರು IAS ತರ ಏನಿಲ್ಲ, ಸಾಮಾನ್ಯ ವ್ಯಕ್ತಿಯಾಗಿ ನಾನೆಲ್ಲ ಅಧಿಕಾರಿಗಳಿಗೆ ಅದೇ ಹೇಳ್ತಿದ್ದೆ, ನೀವು ಅವರಿಂದ ಕಲಿಬೇಕು ಅಂತಲೇ ಹೇಳ್ತಾರೆ. ಅಷ್ಟು ನೀಟಾಗಿ 1 ವರ್ಷಗಳ ಕಾಲ ನಮ್ಮಲ್ಲಿ ಕೆಲಸ ಮಾಡುವುದಿರುವಂಥದ್ದು. ಇವತ್ತಿಗೂ ಅವ್ರ ಮೇಲೆ ಅಷ್ಟು ಅಪಾರವಾದಂಥ ಗೌರವ ನಮಗಿದೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಚಿಕ್ಕ ವಯಸ್ಸಿನಲ್ಲಿ ಇವತ್ತು IAS ಆಗಿದೆ. ಮುಂದೆ ಎಲ್ಲಿ ಹೋಗ್ಬೇಕಂತ ಕರ್ನಾಟಕ ಕೇಳಿದ್ದಾರೆ. ಕರ್ನಾಟಕದಲ್ಲೇ ನಾನು ಹಾಕಬೇಕು ಅನ್ನೋದು ಅವ್ರ ಆಸೆ ಇದೆ. ವಯಸ್ಸಲ್ಲಿ ನಿಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಒಳ್ಳೆ ಹೆಸರು ತಗೋಬೇಕು. ಸಿಂಗಮ್ ತರ ಆಗ್ಬೇಕು, ನೀವು ಸಿಂಗಮ್ ಇರಬೇಕು. ಹಾಗಾಗಿ ಭವಿಷ್ಯದಲ್ಲಿ ನಿಮ್ಗೆ ಒಳ್ಳೆ ಭವಿಷ್ಯ ನಿಮ್ಗೆ ಮುಂದೆ ಚೆನ್ನಾಗಿದೆ. ಇನ್ನೂ ಎತ್ತರಕ್ಕೆ ಹೋಗೋರಿದ್ದೀರಿ. ಕರ್ನಾಟಕ ಇರ್ಬೋದು, ಎಲ್ಲೇ ಇರಲಿ, ಯಾವುದೇ ನಮ್ಮ ರಾಜ್ಯದ ನಮ್ಮ ಭಾರತದಲ್ಲಿ ಕೊಟ್ಟರು ಸಹ ಕೆಲಸ ಮಾಡುವಂಥ ಶಕ್ತಿ ನಿಮಗೆ ಬರುತ್ತೆ. ಅದನ್ನು ಮಾಡಿ ನಮ್ಮ ತಾಲೂಕಿನ ಹೆಮ್ಮೆ ಮಗ ಅಂತ ಹೇಳಿ ಇವತ್ತು ನಗರಸಭಾ ಗೌರವದ ಸದಸ್ಯರು ನಾವೆಲ್ಲರೂ ಸಹ ನಿಮಗೆ ಸನ್ಮಾನವನ್ನು ಮಾಡಿದ್ದೀರಿ. ಖುಷಿಯಾಗಿದೆ. ನಮ್ಮ ವಿಕಾಸರವರು ಸಾಗರಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ಮತ್ತೆ ಅವರ ತಂದೆ ತಾಯಿ ಅಷ್ಟೇ ಕೂಡ ಅವರು ಬಹಳ ಸರಳ ವ್ಯಕ್ತಿಗಳು. ಅವ್ರು ಅದು ಹೇಳ್ತಾ ಇದ್ರು, ನಮಗೆ ಇವೆಲ್ಲ ಇಷ್ಟನೇ ಆಗಲಿಲ್ಲ ಅಂತ ಹೇಳಿ. ಆದ್ರೆ ನಮಗೆ ತುಂಬಾ ಇಷ್ಟ ಮೇಡಮ್. ನಮ್ಮೂರಿನ ಹುಡುಗ, ಅದು ಸಾಗರದಲ್ಲಿ ಪ್ರಥಮ ಬಾರಿ IAS. ನಾನು ಸಾಗರದ ಪ್ರಥಮ ಪ್ರಜೆಯಾಗಿ ಅವನಿಗೆ ವೈಯಕ್ತಿಕವಾಗಿ ಮತ್ತು ಸಾಗರದ ಜನತೆಯ ಪರವಾಗಿ ಅವನಿಗೆ ಅಭಿನಂದನೆಗಳನ್ನ. ಒಂದು ನಾವು ಕೂರ್ತಕ್ಕಂಥ ಕುರ್ಚಿ ನಾವು ಬಂದಾಗ ಹೊಸದಾಗಿ ತರಿಸಾಕಿರ್ಬೋದು, ಅಥವಾ ಬಣ್ಣ ಹೊಡೆದಿರ್ಬೋದು, ಅಥವಾ ಇನ್ನೊಂದಿರ್ಬೋದು. ಆ ಕುರ್ಚಿ ಇರೋ ಜಾಗ ಇದೆಯಾ, ಅದಕ್ಕೆ ಹುದ್ದೆ ಅಂತ ಕರೀತಾರೆ. ಆ ಹುದ್ದೆಯಲ್ಲಿ ಮಹಾನುಭಾವರೆಲ್ಲ ಕೂತು ಹೋಗಿರ್ತಾರೆ. ನಾವು ಫಸ್ಟ್ ಅಲ್ಲ ಹುದ್ದೆ. ಇವತ್ತು ಸಾಗರದಲ್ಲೂ AC ಇರ್ಬೋದು, DC ಇರ್ಬೋದು, ತಹಸೀಲ್ದಾರ್ ಇರ್ಬೋದು. ಸ್ವತಂತ್ರ ಪೂರ್ವದಲ್ಲೂ ರಾಜರ ಕಾಲದಲ್ಲೂ ಅದಂಥ ಹುದ್ದೆಗಳಿದ್ದು, ಹೆಸರು ಬೇರೆ ಇತ್ತು. ಅಂದರೆ ಅಂಥ ಮಹನೀಯರೆಲ್ಲ ಕೂತಂಥ ಹುದ್ದೆಗಳಲ್ಲಿ ನಾವು ಕೂತಿರ್ತೀವಿ. ನಾವು ಸಾಧ್ಯವಾದರೆ ಆ ಕುರ್ಚಿಯ ಘನತೆಯನ್ನು ಒಂದು 100ರಷ್ಟು, 1 ಇಂಚು ಮೇಲ್ ಮಾಡದಿದ್ರೂ ಪರವಾಗಿಲ್ಲ. ನಾವುಗಳು ಆ ಕುರ್ಚಿಯ ಬೆಲೆಯನ್ನು, ಅದರ ಒಂದು ಘನತೆಯನ್ನು 100ರಷ್ಟು ಕುಗ್ಗಿಸಬಾರ್ದು. ಆವಾಗ ನಾವು ನಂಬಿದ ದೇವರು, ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ನಮಗೆ ಸಿಕ್ಕಂಥ ಹುದ್ದೆಗೆ ನಾವು ನ್ಯಾಯ ಒದಗಿಸ್ಕೊಟ್ಟಂಗಾಗಿದೆ ಅಂತ ಹೇಳಿ ಅವರು ನಮಗೆ ಸಂರಕ್ಷಣಾ ಕೇವಲ ಸ್ವಚ್ಛತೆ, ರಸ್ತೆ, ಡ್ರೈನೇಜ್ ಮಾಡೋದು ಇದು ಮಾತ್ರ ಅಂತ ಯೋಚನೆ ಮಾಡ್ತೀವಿ. ಆದರೆ ಸಾಗರದ ನಗರಸಭೆಯ ಒಂದು ಹೆಗ್ಗುರುತು ಇದೆ. ಇಂತಹ ಒಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಸನ್ಮಾನ ಮಾಡೋದ್ರ ಮೂಲಕ ನಗರಸಭೆ ಒಂದು ಒಳ್ಳೆಯ ಹೆಜ್ಜೆಯಲ್ಲಿದೆ. ಹಾಗೆ ನಮ್ಮ ನಗರಸಭಾ ಅಧ್ಯಕ್ಷರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಹೊಸನಗರ ತಾಲೂಕಿನ ಮಾರುತಿಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡಿದ ಸಮರ್ ಶ್ರೀನಾಥ್ 578 ಅಂಕದೊಂದಿಗೆ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾನೆ. ಈತ ಮಾರುತಿಪುರದ ಕೃಷಿಕರಾದ ಶ್ರೀನಾಥ್ ಹಾಗೂ ಮೈತ್ರಿ ದಂಪತಿ ಪುತ್ರ. ನಮಸ್ಕಾರ.